ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಗಾಯ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಹೊಸ ಡಿವೈಸ್ ಜೊತೆ ಹೊಸ ಗ್ಯಾಜೆಟ್ ಜೊತೆ ಬಂದಿದ್ದೀನಿ. ಸೊ 30 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕು, 30 ಗ್ಯಾಜೆಟ್ಸು. ಸೊ ಇವತ್ತು ನೀವು ನೋಡ್ತಾ ಇದ್ದೀರಾ ಪಿ ಹೆಚ್ ಮೀಟರು. ಬಟ್ ನಾನು ಇದು ತುಂಬ ಮನೇಲಿ ಅಗತ್ಯ ಇದೆಯಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ಬಟ್ ಸಮ್ಟೈಮ್ಸ್ ಇದು ತುಂಬ ಯೂಸ್ ಆಗುತ್ತೆ. ಸೊ ಯೂಸ್ಫುಲ್ ಏನು, ಸೊ ಇದ್ರ ಡಿಸ್ಅಡ್ವಾಂಟೇಜಸ್ ಏನು, ಅಕ್ಯುರೇಟ್ ಇದೆಯಾ, ಸೊ ಒಂದು ಟೆಸ್ಟು ಕೂಡ ಮಾಡಿ ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ. ಸೊ ಫಸ್ಟಿಗೆ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಬಾಕ್ಸ್ ಪ್ಯಾಕೇಜಿಂಗ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಪ್ರೈಸು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಹಾಕಿರ್ತೀನಿ. ಸೊ ನಿಮಗೆ ಇಷ್ಟ ಇದ್ದರೆ ಕಂಪ್ಲೀಟ್ ವಿಡಿಯೋ ನೋಡಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ನಮಗೊಂದು ಮ್ಯಾನ್ಯುವಲ್ ಸಿಗುತ್ತೆ, ಪೇಪರ್ ಮ್ಯಾನ್ಯುವಲು. ಸೊ ಅದಲ್ಲದೆ ಡಿವೈಸು ಪ್ಲಸ್ ನಿಮಗೆ 3 ಟೈಪ್ಸ್ ಆಫ್ ಪಿ ಹೆಚ್ ಪೌಡರ್ಸ್ ಬರುತ್ತೆ. ಸೊ ಅದು ನೀವು ಆದಮೇಲೆ ಕ್ಯಾಲಿಬ್ರೇಷನಲ್ಲಿ ನೀವು ಯೂಸ್ ಮಾಡ್ಬೋದು. ನೀವು ಅಲ್ಲಿ ಮೀಟ್ರಲ್ಲಿ ಚೆಕ್ ಮಾಡ್ತಾ ಇದ್ದೀರಾ. ಸೊ ಬಿಲೋ 7 ಬಂದರೆ ನಿಮಗೆ ಅಸಿಡಿಕ್ಕು, ಎಬವ್ 7 ಬಂದರೆ ಅದು ಬೇಸ್, ಆಲ್ಕಲೈನ್ ವಾಟರ್ಸ್ ಅಂತ. ಬಟ್ ಇದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೇನೆ. ಸೊ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಮನೆಗಳಲ್ಲಿ ವಾಟ್ರ್ ಏನು ಪಿ ಎಚ್ ಲೆವೆಲ್ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ ನಾವು ಕುಡಿತಾ ಇರೋ ನೀರು ಆಲ್ಕಲೈನ ಇಲ್ಲ ಆ್ಯಸಿಡಿಕ್ಕಾ ಅನ್ನೋದು ತುಂಬ ಮುಖ್ಯ. ಸೊ ತುಂಬ ಆರ್ ಒ ವಾಟರ್ಸ್ಗಳು ನಾವು ಯೂಸ್ ಮಾಡ್ತೀವಿ, ಫಿಲ್ಟರ್ ವಾಟರ್ಸ್ಗಳು. ಅದನ್ನ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಪಿ ಎಚ್ ಮೀಟರ್ನ ಯೂಸ್ ಮಾಡ್ಕೋಬೇಕು. ಸೊ ಒಂದು ಸಣ್ಣ ಟೆಸ್ಟ್ ಕೂಡ ಮಾಡಿಬಿಡೋಣ ಈಗ. ಸೊ ನನ್ನ ಮುಂದೆ ಇದೆ ಒಂದು ನಾರ್ಮಲ್ ವಾಟರು. ಸೊ ಅದ್ರ ಪಿ ಎಚ್ ಲೆವೆಲ್ ನನಗೆ ಗೊತ್ತಿಲ್ಲ. ಸೊ ಈ ಡಿವೈಸ್ನ ನಾವು ಚೆಕ್ ಮಾಡಿ ನೋಡೋಣ. ಸೊ ಅದಲ್ಲದೆ ನಾನೊಂದು ಲೆಮನ್ ವಾಟ್ರ್ ಕೂಡ ತೊಗೊಂಡಿದ್ದೀನಿ. ಸೊ ಲೆಮನ್ ವಾಟ್ರ್ ನನಗೆ ಎಕ್ಸಾಂಪಲಾಗಿ ತೊಗೊಂಡಿದ್ದೀನಿ ಆಸಿಡಿಕ್ಗೆ. ಸೊ ಅಸಿಡಿಕ್ ಎಷ್ಟು ಬರುತ್ತೆ, ಏನು ವ್ಯಾಲ್ಯೂಸ್ ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡಿ ನೋಡೋಣ. ಸೊ ಈಗ ಈ ಡಿವೈಸ್ ಬಂದು ನಿಮಗೆ ತುಂಬ ಕಡೆ ಯೂಸ್ ಆಗುತ್ತೆ. ಸೊ ಸಾಯಿಲ್ ಟೆಸ್ಟಿಂಗ್ ಆಗಲಿ, ಮತ್ತು ಗಾರ್ಡನಿಂಗ್ ಆಗಲಿ, ಅಕ್ವೇರಿಯಮ್ಗಾಗಲಿ. ಅಕ್ವೇರಿಯಮ್ಗೆ ನಿಮಗೆ ತುಂಬ ಮೀನುಗಳು ಹಾಕಿರ್ತೀರ. ಸೊ ತುಂಬ ಮೀನುಗಳಿಗೆ ತುಂಬ ತರಾವರಿ ಪಿ ಎಚ್ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮಗೆ ಕೂಡ ಈಗ ಪಿ ಎಚ್ 7 ಇದ್ದರೆ ನ್ಯೂಟ್ರಲ್ಲು. ಸೊ ಆ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ ಇದ್ದರೆ ನಮಗೆ ಕುಡಿಯೋಕ್ಕೆ ಯೋಗ್ಯ. ಇಲ್ಲ ಅಂತ ಅಂದರೆ ನೀವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರ ಈಗ ನಾನು ಅಸಿಡಿಕ್ ವಾಟ್ರಲ್ಲಿ ಇಟ್ಟಿದ್ದೀನಿ. ಸೊ ನಿಮಗೆ 2.2 ಬರುತ್ತೆ. ಸೊ ಹೈಲಿ ಅಸಿಡಿಕ್ಕು. ಸೊ ದಟ್ ಮೀನ್ಸ್ ನೀವು ಕನ್ಸಿಡರ್ ಮಾಡ್ಬೋದು ಇದು ತುಂಬ ಅಸಿಡಿಕ್ ಇದೆ, ಅಸಿಡಿಕ್ ವಾಟ್ರ್ ಅಂತ. ಅದಲ್ಲದೆ ಈಗ ನೆಕ್ಸ್ಟಿಗೆ ನಾನು ವಾಟ್ರಿಗೂ ಕೂಡ ನಾನು ಇಟ್ಟು ಪರೀಕ್ಷೆ ಮಾಡ್ತೀನಿ. ಸೊ ವಾಟ್ರಲ್ಲಿ ಏನು ಬರುತ್ತೆ ಅಂತ ವ್ಯಾಲ್ಯೂಸು. ಸೊ ವಾಟ್ರ್ ಬಂದು ನಿಮಗೆ ಆ್ಯಸ್ ಯೂಶ್ವಲ್ ನಮಗೆ 7 ಇಲ್ಲ 6 ಆ ರೇಂಜಲ್ಲಿ ಬಂದರೆ ನಮಗೆ ಕುಡಿಯೋಕ್ಕೆ ಯೋಗ್ಯ ಅಂತ ಹೇಳ್ಬೋದು. ಸೊ ನೀವೀಗ ನೋಡ್ತಾ ಇದ್ದೀರ 5.7 6 ಸಮಥಿಂಗ್ ಬರ್ತಾಯಿದೆ. ಸೊ ನಾರ್ಮಲ್ಲು. ಸೊ ಆ ಮೀಟ್ರಲ್ಲಿ ಹೇಳ್ದಂಗೆ ಸೊ ನಿಮಗೆ 6 ಎಬೋವ್ ಏನೇ ಬಂದರೂ 7 ಒಳಗಡೆ, ಸೊ ಅದೆಲ್ಲ ನಾರ್ಮಲ್ಲು. ಸೊ ನೀವು ಆರಾಮ್ಸೆ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ಇದಲ್ಲದೆ ಇದಾಗಿತ್ತು ಇದನ್ನ ವೀಡಿಯೋ, ಈ ಡಿವೈಸ್ನ ವೀಡಿಯೋ. ಸೊ ಇದೇ ಥರ ನೆಕ್ಸ್ಟು ಗ್ಯಾಜೆಟ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ 30 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ, ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ಇದೇ ಥರ ಸಪೋರ್ಟ್ ನಿಮ್ಮ ಕಡೆಯಿಂದ ಇರಲಿ. ಸೊ ಇದನ್ನೇ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.